ಸರ್ ಈ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ ಸರ್? ನಮ್ಗೆ ನೆಲ್ಲಿ ಮುಳೆ ಗಿಲ್ಲಿ ನಟ ತುಂಬಾ ಇಷ್ಟ. ಈಗಿರೋದು ಓಟ್ ಪ್ರಕಾರ ಹೈಯೆಸ್ಟ್ ಗಿಲ್ಲಿ ನಟಂಗೇನೆ. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಮ್? ಗಿಲ್ಲಿ. ಸರ್ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಸರ್ ಇಷ್ಟ? ಸರ್ ಗಿಲ್ಲಿ ತುಂಬಾ ಇಷ್ಟ. ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ. ಇದ್ರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ದಾವಸ್ಪೇಟೆ ಹತ್ರ ಇರುವ ತಿಮ್ಮನಾಯಕನಹಳ್ಳಿಯಲ್ಲಿ ಹಾಗೆ ಒಂದು ಬಿಗ್ ಬಾಸ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೆ. ಬನ್ನಿ ನೋಡೋಣ ನಮ್ಮ ತಿಮ್ಮನಾಯಕನಹಳ್ಳಿಯ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಅವರ ನೆಚ್ಚಿನ ಕಂಟೆಸ್ಟೆಂಟ್ ಬಗ್ಗೆ ಏನ್ ಹೇಳ್ತಾರ ಕೇಳ್ಬಿಡೋಣ. ಬನ್ನಿ ಹೋಗೋಣ, ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಚನ್ನಪ್ಪ ಅಂತ ಹೇಳಿ, ನಮ್ಮ ಊರು ತಿಮ್ಮನಾಯಕನಹಳ್ಳಿ. ಹಾ ಸರ್. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಸರ್? ನೋಡ್ತಾ ಇದೀವಿ ಸರ್. ಶೋ ಹೇಗ್ ಬರ್ತಿದೆ ಸರ್? ಚೆನ್ನಾಗಿದೆ. ಸರ್ ಈ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ ಸರ್? ನಮ್ಗೆ ನೆಲ್ಲಿ ಮುಳೆ ಗಿಲ್ಲಿ ನಟ ತುಂಬಾ ಇಷ್ಟ. ಅವನೇ ವಿನ್ ಆಗ್ಬೇಕು ಅಂತ ನಮ್ಮೆಲ್ಲರ ಆಸೆ. ಸರ್ ಎಲ್ಲಾ ಕಡೆನೂ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದಾರಲ್ಲ ಸರ್, ಗಿಲ್ಲಿ ಅವರು ಅಷ್ಟೊಂದು ಮನರಂಜನೆ ನೀಡಿದಾರ ಸರ್ ಎಲ್ರಿಗೂ? ಹೌದು. ಕ್ಷಣಾರ್ಧದಲ್ಲೇ ಜೋಕ್ಳು ಹೇಳ್ತಾನೆ. ಅದು ಗಂಟೆಗಟ್ಲೆ ಹುಡುಕಿರೋ ಸಿಕ್ಕಲ್ಲ, ಸೆಕೆಂಡ್ ಅಲ್ಲೇ ಹೇಳ್ತಾನೆ. ಹೌದೌದು. ಎಲ್ಲಾ ಕಡೆನೂ ಈ ಮಾತು ಹೇಳಿದಾರ ಸರ್. ಹೌದು, ಎಲ್ಲರೂ ಹಾಗೆ ಮಾತಾಡ್ತಾರೆ. ಸಖತ್ ಸ್ಪಾಂಟಿನಸ್ ಮಾತಾಡ್ತಾನೆ, ಆನ್ ಸ್ಪಾಟ್ ಎಲ್ಲ ಹೇಳ್ತಾನೆ ಅಂತ. ಹೌದು. ಸರ್ ಹಾಗೇನೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗ್ಬೋದಾ ಸರ್? ನನಗೇನು 100% ವಿನ್ ಆಗ್ತಾನೆ ಅಂತ ನಂಬಿಕೆ ಇದೆ. ಸರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಆಗಿದಾರ ಸರ್ ಗಿಲ್ಲಿಗೆ? ಹಾಕಿದೀವಿ. ಸರ್ ನಿಮ್ಮ ತಿಮ್ಮನಾಯಕನಹಳ್ಳಿಯ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವನು ಅವ್ರ ತಂದೆಯಿಂದ ಬಂದಿರೋಂಥದ್ದು, ಬಡತನದಲ್ಲಿ ಬೆಳೆದಿರುವಂತ ವ್ಯಕ್ತಿ. ಬಿಗ್ ಬಾಸ್ ಗಿಲ್ಲಿ ನಟನೆ ಗೆಲ್ಲಿ ಅಂತ ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಶಿವಣ್ಣ, ತಿಮ್ಮನಾಯಕನಹಳ್ಳಿ. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಡೈಲಿ ನೋಡ್ತೀವಿ ಸರ್. ಹೆಂಗ್ ಬರ್ತಿದೆ ಕಾರ್ಯಕ್ರಮ? ಚೆನ್ನಾಗ್ ಬರ್ತಾ ಇದೆ. ಸ್ವಲ್ಪ ಅದು ಕೆಲವರು ತರಲೆಗಳು ಮಾಡ್ತಾರ ಒಳಗಡೆ. ಮಾಡ್ತಾ ಇದಾರೆ. ಆಗ್ಲಿ ಸರ್. ಇನ್ನೇನು ಈಗ ಫೈನಲ್ ಬಂದ್ಬಿಡ್ತು ಬಿಗ್ ಬಾಸ್, ಇನ್ 2 ದಿನ. ಯಾರು ವಿನ್ ಆಗ್ಬೋದು ಸರ್ ನಿಮ್ ಪ್ರಕಾರ? ಏನ್ ನಮ್ ಪ್ರಕಾರ ಈಗಿರೋದು ಓಟ್ ಪ್ರಕಾರ ಹೈಯೆಸ್ಟ್ ಗಿಲ್ಲಿ ನಟಂಗೇನೆ. ಗಿಲ್ಲಿ ನಟನಿಗೆ. ಸರ್ ಬೇರೆ ಬೇರೆ ದೇಶದಲ್ಲೆಲ್ಲ ಅವ್ರು ಓಟ್ ಹಾಕ್ತಾ ಇದಾರ ಸರ್ ಈಗ? ಗಿಲ್ಲಿ ನಟ ಒಳ್ಳೆನೆ, ಸ್ವಲ್ಪ ತರ್ಲೆ. ತರ್ಲೆಯಿಂದಲೇ ಫೇಮಸ್ ಆಗಿರೋದು. ಹೌದು, ತರ್ಲೆ. ಸ್ವಲ್ಪ ಒಳ್ಳೆ ಮನುಷ್ಯನೇ, ತರ್ಲೆ ಸ್ವಲ್ಪ. ಸರ್ ಜಿಯೋ ಹಾಟ್ ಸ್ಟಾರ್ ಅಂತ ಹೇಳಿ ಒಂದ್ ಆಪ್ ಇದೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಮನೆಯಲ್ಲಿ ನಿಮ್ ಮಕ್ಕಳಿಗಾಗ್ಲಿ ಯಾರಿಗಾರ ಹೇಳಿ ಓಟ್ ಹಾಕ್ಸಿ ಸರ್. ಇನ್ 2 ದಿನ ಬಾಕಿ ಇರೋದು. ಆಯ್ತು. ನಿಮ್ ಓಟ್ ತುಂಬಾ ಮುಖ್ಯ. ಬಡತನದಿಂದ ಬಂದವನ್ ಗೆದ್ದುಗಳಿ ಬಿಡಿ, ಆರಾಮಾಗಿರ್ಲಿ. ರೈತರ ಮಗ ಬಂದ್ಮೇಲೆ ಒಂದ್ ಸ್ವಲ್ಪ ಅವ್ರಿಗೆ ಏನ ಹುಡುಗಿ ಮೆಚ್ಕೊಂಡದೆ ಮದುವೆ ಮಾಡ್ಸಿ. ಯಾವ ಹುಡುಗಿ ಸರ್? ಅದೇ ಕಾವ್ಯ. ವಾವ್. ನೋಡ್ರಿ ಸರ್ಗೆ ಕಾವ್ಯ ಮತ್ತೆ ಗಿಲ್ಲಿ ಅವರ ಜೋಡಿ ತುಂಬಾ ಇಷ್ಟ ಆಗಿದೆ. ಇಷ್ಟ ಆಗಿದೆಯಲ್ಲ, ಈಗ ಫೇಮಸ್, ಅವರೇ ಫೇಮಸ್ ಆಗಿರೋದು. ಈಗ ನನ್ನ ಲೆಕ್ಕ ಹೋಗಿ ಕಾವ್ಯನೇ ಸೆಕೆಂಡ್ ಬರ್ತಾ ಇರೋದು ಅಂತ. ಹೌದು ಸರ್. ಹೌದು. ನೋಡಿ ಸರ್ ಭವಿಷ್ಯ ನುಡಿತಾವ್ರೆ, ಕಾವ್ಯ ಸೆಕೆಂಡ್ ಬರ್ತಾರ ಅಂತ. ನಿಮ್ಮ ಆಶಯದಂತೆ ಆಗ್ಲಿ ಸರ್. ಒಳ್ಳೇದ್ ಮಾಡ್ಲಿ, ಗೆಲ್ಲಲಿ, ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ಸರ್ ನಿಮ್ಮ ತಿಮ್ಮನಾಯಕನಹಳ್ಳಿಯ ಜನತೆಯ ಪರವಾಗಿ ಗಿಲ್ಲಿ ನಟನ್ಗೆ ಹಾಗೆ ಕಾವ್ಯ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ಗೊತ್ತಿರೋ ಹೋಟೆಲ್ ಹಾಕ್ಸ್ತೀವಿ, ಗೆದ್ದು ಮದುವೆ ಮಾಡ್ಲಿ, ಮದುವೆ ಆಗ್ಲಿ, ಚೆನ್ನಾಗಿರ್ಲಿ. ಸರ್ ಅಂತೂ ಮದುವೆ ಮಾಡೋವರಿಗೆ ಬಿಡಲ್ಲ. ಆಗ್ಲಿ ಸರ್, ನಿಮ್ಮ ಆಶಯದಂತೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ನಾವು ತಿಮ್ಮನಾಯಕನಹಳ್ಳಿಯಿಂದ ರುದ್ರದೇವರು ಸರ್. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಸರ್ ಈ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಸರ್ ಇಷ್ಟ? ಸರ್ ಗಿಲ್ಲಿ ತುಂಬಾ ಇಷ್ಟ. ಸರ್ ಎಲ್ರು ಗಿಲ್ಲಿ ಅಂತ ಹೇಳ್ತಿದಾರಲ್ಲ ಸರ್? ಅವನು ಒಳ್ಳೆ ಆಕ್ಟಿಂಗ್, ಒಳ್ಳೆ ಮಾತುಗಾರಿಕೆ, ಆ ಒಂದು ಯಾರಿಗೂ ಬರಲ್ಲ ಸರ್ ಅದೆಲ್ಲ. ಅಷ್ಟು ಆಕ್ಟಿಂಗ್ ಚೆನ್ನಾಗ್ ಮಾಡ್ತಾ ಹೋಗ್ತಾರೆ. ಕಾವ್ಯನು ಸಹ ಅದ್ರಂತೆನೆ ಅವರು ಅವರಿಗೆ ಸಾಥ್ ಕೊಟ್ಟು ಚೆನ್ನಾಗಿ ಒಳ್ಳೆ ಇದ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದೀರಾ? ಓಟ್ ಹಾಕ್ತಾ ಇದೀವಿ ಸರ್ ನಾವು. ಸರ್ ದಯವಿಟ್ಟು ಇನ್ನು 3 ದಿನ ಇರೋದು, 2 ದಿನ ಇರೋದು. ಹೌದು. ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ವೋಟಿಂಗ್ ಕ್ಲೋಸಿಂಗ್ ಆಗುತ್ತೆ ಸರ್. ಅಷ್ಟೊಳಗಡೆ ನೀವು ಅಷ್ಟೇ, ನಿಮ್ ಫ್ರೆಂಡ್ಸ್ಗಳು ಅಷ್ಟೇ, ಎಲ್ಲರೂ ವೋಟಿಂಗ್ ಆಗ್ತಾ ಇದೀವಿ ಸರ್. ಹಾಕಿ ಸರ್. ಗಿಲ್ಲಿ ನಟನೆ ಗೆಲ್ಸಿ ಸರ್. ಗೆಲ್ಸ್ತಾ ಇದೀವಿ ಸರ್. ನಾವೆಲ್ಲ ಗಿಲ್ಲಿಗೆನೆ ಸಪೋರ್ಟ್ ಮಾಡ್ತಾ ಇದೀವಿ. ಹೌದು, ಮೊದಲಿಂದ ಅಷ್ಟೇ ಸರ್. ನನ್ ತುಂಬಾ ನೋಡ್ರಿ, ತುಂಬಾ ಇಷ್ಟ ಆಗ್ತಾ ಹುಡುಗ ಚೆನ್ನಾಗಿ. ಅವನ ಆಕ್ಟಿಂಗ್, ಅವನಿದ್ದು ಅವ್ನ್ ಮೊದ್ಲು ಇದ್ ಮಾಡ್ತೀನಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಮಾಡ್ತೀನಿ. ನಲ್ಲಿ ಮೊಳೆ ಜಮೀನ್ ಆಸ್ತಿಗೋಸ್ಕರ ಹೆಣ್ಣು ಮಕ್ಕಳಿಗೆ ಇದ್ ಮಾಡ್ತೀವಿ. ಎಲ್ಲ ಚೆನ್ನಾಗಿತ್ತು ಸರ್. ನಲ್ಲಿ ಮುಳೆ ಜೋಕ್ಸ್ ಎಲ್ಲ ಚೆನ್ನಾಗಿತ್ತು. ಅದನ್ನ ನೋಡ್ತಾ ಇದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟಿಂಗ್ ಇತ್ತು. ಹೌದು ಸರ್. ಈ ಸರಿ ಗಿಲ್ಲಿನೇ ಬರ್ಬೇಕು ಸರ್. ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಗೆಲ್ಲಿಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಗಿಲ್ಲಿ. ಜೈ ಗಿಲ್ಲಿ. ನಿನ್ನ ಹೆಸರು? ನನ್ನ ಹೆಸರು ಲಿಖಿತಾ. ಬಿಗ್ ಬಾಸ್ ನೋಡ್ತೀನಮ್ಮ? ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಈ ಬಾರಿ ಬಿಗ್ ಬಾಸ್ ಗಿಲ್ಲಿ ಗೆಲ್ತಾರಾ? ಜಿಯೋ ಹಾಟ್ ಸ್ಟಾರ್ ಓಟ್ ಹಾಕಿದ್ದೀರಾ? ಓಟ್ ಹಾಕಿಲ್ಲ ಅಂದ್ರೆ ದಯವಿಟ್ಟು ನೀವು ಓಟ್ ಹಾಕಿ ನಿಮ್ಮ ಗಿಲ್ಲಿನ ಗೆಲ್ಸಿ.
ಜೈ ಗಿಲ್ಲಿ. ಜೈ ಗಿಲ್ಲಿ. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ಮೇಡಮ್ ಹೇಗ್ ಮೂಡ್ ಬರ್ತಿದೆ ಕಾರ್ಯಕ್ರಮ? ಚೆನ್ನಾಗ್ ಬರ್ತಿದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಮ್? ಗಿಲ್ಲಿ. ಗಿಲ್ಲಿ. ಗಿಲ್ಲಿನೇ ಯಾಕೆ ಮೇಡಮ್? ಗಿಲ್ಲಿನೇ ಯಾಕೆ ಇಷ್ಟ ಮೇಡಮ್? ಆಕ್ಟಿಂಗು, ಮಾತು, ಮೇಡಮ್. ಮೇಡಮ್ ಗಿಲ್ಲಿನೇ ಯಾಕೆ ಇಷ್ಟ? ಅವ್ರದ್ದು ಕಾಮಿಡಿ, ಮತ್ತೆ ಅವ್ರ ಆಕ್ಟಿಂಗ್, ಓಕೆ. ಮತ್ತೆ ಅವ್ರದ್ದು ಡೈಲಾಗ್ಸ್ ಅದೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟ್ ಹಾಕಿದ್ದೀರಾ ಮೇಡಮ್? ಹಾ, ಹಾ? ಹಾಕಿದೀವಿ, ಇನ್ 2 ದಿನ ಇರೋದು ಮೇಡಮ್. ದಯವಿಟ್ಟು ನಿಮ್ಮ ನೆಚ್ಚಿನ ಗಿಲ್ಲಿ ನಟನ್ಗೆ ಹಾಕ್ತಿವಿ. ವೋಟ್ ಹಾಕಿ. ಮಿಸ್ ಮಾಡಬೇಡಿ. ಓಕೆ. ಗಿಲ್ಲಿ ಅವ್ರು ಗೆಲ್ತಾರ ಮೇಡಮ್? ಹಾ, ಗೆಲ್ತಾರೆ. ಹಾ? ಗೆಲ್ತಾರೆ. ಗೆಲ್ತಾರಾ? ನಿಮ್ಮೆಲ್ಲರ ವೋಟು ಗಿಲ್ಲಿಗೆ. ಗಿಲ್ಲಿಗೆ. ಜೈ ಗಿಲ್ಲಿ. ಜೈ ಗಿಲ್ಲಿ. ಇದಿಷ್ಟು ನಮ್ಮ ತಿಮ್ಮನಾಯಕನಹಳ್ಳಿಯ ಜನತೆಯು ಇದಿಷ್ಟು ನಮ್ಮ ತಿಮ್ಮನಾಯಕನಹಳ್ಳಿಯ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಬಗ್ಗೆ ತುಂಬಾ ಒಳ್ಳೆ ಮಾತು ಹೇಳಿದ್ದಾರೆ. ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿನೇ ಅಂತೆ. ನೋಡಿ ಎಲ್ಲ ಕಡೆನೂ ಗಿಲ್ಲಿ ಹವಾ ಇದೆ. ಇನ್ನೇನು 2 ದಿನ ಇದೆ. ನೀವು ಕೂಡ ತಪ್ಪದೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ವೋಟ್ ಹಾಕಿ ಅಂತ ಕೇಳ್ಕೊತೀನಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಗಿಲ್ಲಿ, ಜೈ ಕರ್ನಾಟಕ.